ಬಿಜೆಪಿ ಮತ್ತು ಆರ್ಎಸ್ಎಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಸರ್ಕಾರಿ ಜಾಗ, ಶಾಲೆ, ಆಸ್ಪತ್ರೆಗಳ ಆವರಣದಲ್ಲಿ ಅವರ ರಾಜಕೀಯ. ಹೀಗಾಗಿ ಖರ್ಗೆ ಅದಕ್ಕೆ ಕಡಿವಾಣವನ್ನ ಹಾಕಬೇಕು ಎಂದು ಹೇಳಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಸರ್ಕಾರಿ ಜಾಗ, ಶಾಲೆ, ಆಸ್ಪತ್ರೆಗಳ ಆವರಣದಲ್ಲಿ ಅವರ ರಾಜಕೀಯ. ಹೀಗಾಗಿ ಖರ್ಗೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ದಾರೆ. ಅದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳೋದು ಬೇಡ. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಮತ್ತೆ ಆರ್ಎಸ್ಎಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಸರ್ಕಾರಿ ಜಾಗಗಳಾಗಿರ್ಬೋದು, ಶಾಲೆ ಅಥವಾ ಆಸ್ಪತ್ರೆಗಳ ಆವರಣದಲ್ಲಿ ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಖರ್ಗೆ ಅವರು ಅದಕ್ಕೆ ಕಡಿವಾಣವನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳೋದು ಬೇಡ. ಯಾರು ಕೂಡ ಇದನ್ನ ತಪ್ಪಾಗಿ ಅರ್ಥೈಸಿಕೊಳ್ಬೇಡಿ. ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಕಿಚ್ಚು ಹೆಚ್ಚಾಗೇ ಇದೆ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಮತ್ತೆ ಆರ್ಎಸ್ಎಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹೀಗಾಗಿ ಸರ್ಕಾರಿ ಜಾಗ, ಶಾಲೆ, ಆಸ್ಪತ್ರೆಗಳ ಆವರಣದಲ್ಲಿ ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಖರ್ಗೆ ಅವರು ಅದಕ್ಕೆ ಕಡಿವಾಣವನ್ನ ಹಾಕಬೇಕು ಅಂತ ಹೊರಟಿರುವಂತದ್ದು. ಅದನ್ನ ಯಾರು ಕೂಡ ತಪ್ಪಾಗಿ ಅರ್ಥೈಸಿಕೊಳ್ಳೋದು ಬೇಡ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರಿ ಕಾಲೇಜ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಭೂಮಿ ಜಾಗ ಆರ್ಎಸ್ಎಸ್ ಬ್ಯಾನ್ ಅಂತ ಎಲ್ಲಿ ಹೇಳಿದ್ದಾರೆ? ಗೌರ್ಮೆಂಟ್ ಪ್ಲೇಸ್ ಯಾಕೆ ಮಾಡಬೇಕು? ಅವ್ರು ಪೊಲಿಟಿಕಲ್ ಆರ್ಗನೈಸೇಷನ್. ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಮತ್ತು ರಾಜಕೀಯ ಪ್ರೇರಿತವಾದಂಥ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು. ಆರ್ಎಸ್ಎಸ್ ಅದು ಖಂಡಿತ ಅದಕ್ಕೆ ರಾಜಕೀಯದಿಂದ ದೂರ ಇದ್ದಾರೆ. ಅವರು ನಿಮ್ಗೆ ಅನ್ಸುತ್ತಾ? 100% ಅವ್ರು ಪೊಲಿಟಿಕಲ್. ಅವರು ಬಿಜೆಪಿ, ಆರ್ಎಸ್ಎಸ್ ಎಲ್ಲ ಒಂದೇ. ಅದರಿಂದ ಅವ್ರು 100% ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ಅವರು ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜ್ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಭೂಮಿ ಜಾಗದಲ್ಲಿ ಬಂದು ಅವರು ವಿದೌಟ್ ಪರ್ಮಿಷನ್ನು ಅಥವಾ ಅನಧಿಕೃತವಾಗಿ ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಬೇರೆ ಎಲ್ಲೆಲ್ಲಿ ಅವಕಾಶಗಳು ತೊಗೊಂಡು ನಡೆಸ್ಬೇಕು, ಆ ಥರ ಮಾಡಲಿ. ಬಟ್ ಆರ್ಎಸ್ಎಸ್ ಪೊಲಿಟಿಕ್ಸ್ ಮಾಡೋದಿಲ್ವಾ? ಮಾಡ್ತಾರಲ್ವ? 100% ಪೊಲಿಟಿಕ್ಸ್ ಮಾಡ್ತಾರೆ ಅವರು. ಸೊ ಆ ಥರ ಇದ್ದಾಗ ಅವರೇ ವಾಲಂಟ್ರಿ ಹೇಳಬೇಕು, ನಮಗೆ ಸರ್ಕಾರಿ ಜಾಗಗಳು ನಾವು ಬರೋದಿಲ್ಲ.